ಹೊಸ ವರ್ಷ ಹತ್ತಿರ ಬರ್ತಿದೆ. ಇನ್ನೇನು ಒಂದು 4-5 ದಿನಗಳಿದೆ. ಈಗ ಬೆಂಗಳೂರು ಪೊಲೀಸ್ ಕಮಿಷನರ್ ಸಿಮನ್ ಕುಮಾರ್ ಸಿಂಗ್ ಮತ್ತು ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳಾಗಿರುವಂಥ ಪಶ್ಚಿಮ ವಿಭಾಗದ ಜಂಟಿ ಪೊಲೀಸ್ ಆಯುಕ್ತ ವಂಶೀಕೃಷ್ಣ ಅವರಾಗಿರ್ಬೋದು ಮತ್ತು CCB ಮುಖ್ಯಸ್ಥರಾಗಿರುವಂಥ ಅಜಯ್ ಲೋರಿ ಸೇರಿದಂತೆ ಎಲ್ಲ ಬೆಂಗಳೂರಿನ ಹಿರಿಯ ಪೊಲೀಸ್ ಅಧಿಕಾರಿಗಳು ಬ್ರಿಗೇಡ್ ರೋಡ್ MG ರೋಡ್ಗೆ ಭೇಟಿಯನ್ನು ನೀಡಿದ್ದಾರೆ. ನಮ್ಮ ಹಿಂಭಾಗದಲ್ಲಿ ಇವಾಗ ಕಾಣಿಸ್ಬೋದು ಏನು ನಗರ ಪೊಲೀಸ್ ಆಯುಕ್ತರಾಗ್ಬೋದು ಮತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳೆಲ್ಲರೂ ಸಹಿತ ಸ್ಪಾಟ್ನಲ್ಲಿದ್ದಾರೆ. ಮತ್ತು ಇಲ್ಲಿ ಯಾವ ರೀತಿಯಲ್ಲಿ ಒಂದು ಬಂದೋಬಸ್ತನ್ನು ಮಾಡ್ಕೊಬೇಕಾಗಿದೆ, ಯಾವ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕಾಗಿದೆ, ಮತ್ತು 31ನೇ ತಾರೀಕು ಡಿಸೆಂಬರ್ ಯಾವ ರೀತಿಯಲ್ಲಿ ಎಷ್ಟು ಜನರು ಸೇರ್ತಾರೆ, ಆ ಜನರು ಸೇರುವಂಥ ಜನಗಳಿಗೆ ಯಾವ ರೀತಿಯಲ್ಲಿ ಭದ್ರತೆಯನ್ನು ಮಾಡಿಕೊಳ್ಬೇಕಾಗಿದೆ, ಮತ್ತು ಯಾವುದೇ ರೀತಿಯಾದಂಥ ಅವಘಡಗಳು ನಡೆಯದ ರೀತಿಯಲ್ಲಿ ವುಮೆನ್ಸ್ ಸೇಫ್ಟಿ ಐಲ್ಯಾಂಡ್ಗಳಾಗಿರ್ಬೋದು ಮತ್ತು ಹೆಣ್ಮಕ್ಳಿಗೆ ಬೇಕಾದಂಥ ಬೇರೆ ರೀತಿಯಾದಂಥ ಭದ್ರತೆಗಳಾಗಿರ್ಬೋದು, ಮತ್ತು ಪೊಲೀಸರನ್ನ ಹೆಚ್ಚಾಗಿ ಯಾವ ಕಡೆ ನಿಯೋಜನೆಯನ್ನು ಮಾಡಬೇಕು, ಮತ್ತು ಪೊಲೀಸರನ್ನ ಹೆಚ್ಚಾಗಿ ಯಾವ ಕಡೆ ನಿಯೋಜನೆ ಮಾಡಿದರೆ ಯಾವುದೇ ರೀತಿಯಾದಂಥ ತೊಂದರೆಗಳಾಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅಧಿಕಾರಿಗಳು ಇಂದು ಬೈಕ್ ರೈಡ್ನ ಮೂಲಕವಾಗಿ ಇಡೀ ಟ್ರಿನಿಟಿ ಸರ್ಕಲ್ನಿಂದ ಬ್ರಿಗೇಡ್ ರೋಡು, MG ರೋಡು, ಚರ್ಚ್ ಸ್ಟ್ರೀಟ್ ಎಲ್ಲ ಕಡೆ ಓಡಾಡಿರುವಂಥದ್ದು. ಮತ್ತು ಹತ್ತಿರದಿಂದ ಗ್ರೌಂಡ್ ಲೆವೆಲಲ್ಲಿ ಅಧಿಕಾರಿಗಳು ಎಲ್ಲವನ್ನು ನೋಡಿಕೊಂಡು GBA ಅಧಿಕಾರಿಗಳ ಜೊತೆಯಾಗಿ ಯಾವ ರೀತಿಯಾಗಿ 31ನೇ ತಾರೀಕು ತಮ್ಮ ಭದ್ರತಾ ಕರ್ತವ್ಯವನ್ನು ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಕಟ್ಟುನಿಟ್ಟಿನ ಪ್ಲಾನನ್ನು ಮಾಡ್ಕೊಳ್ತಿದ್ದಾರೆ. ಪೊಲೀಸರು ಅಂದುಕೊಂಡಂತೆ ಎಲ್ಲವೂ ನಡೆದರೆ ಇವತ್ತು ಈಗ ನಾವು ನಿಂತಿರುವಂಥ ಒಪೆರಾ ಜಂಕ್ಷನ್ ಏನಿದೆ ಅಲ್ಲಿ 31ನೇ ತಾರೀಕು ಸೆಲೆಬ್ರೇಷನ್ ಆಗುತ್ತೆ. ಆ ಸೆಲೆಬ್ರೇಷನ್ಗೆ ಲಕ್ಷಾಂತರ ಜನರು ಸೇರ್ತಾರೆ ಮತ್ತು ಯಾವುದೇ ರೀತಿಯಾದಂಥ ಅವಘಡ ಆಗದಲ್ಲೇ ಇರೋ ರೀತಿಯಲ್ಲಿ ಪ್ಲಾನನ್ನು ಮಾಡ್ಕೊಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಪ್ರಜ್ವಲ್ TV9 ಬೆಂಗಳೂರು. ಹೊಸ ವರ್ಷ ಹತ್ತಿರ ಬರ್ತಿದೆ. ಇನ್ನೇನು ಒಂದು 4-5 ದಿನಗಳಿದೆ. ಈಗ ಬೆಂಗಳೂರು ಪೊಲೀಸ್ ಕಮಿಷನರ್ ಸಿಮನ್ ಕುಮಾರ್ ಸಿಂಗ್ ಮತ್ತು ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳಾಗಿರುವಂಥ ಪಶ್ಚಿಮ ವಿಭಾಗದ ಜಂಟಿ ಪೊಲೀಸ್ ಆಯುಕ್ತ ವಂಶೀಕೃಷ್ಣ ಅವರಾಗಿರ್ಬೋದು ಮತ್ತು CCB ಮುಖ್ಯಸ್ಥರಾಗಿರುವಂಥ ಅಜಯ್ ಲೋರಿ ಸೇರಿದಂತೆ ಎಲ್ಲ ಬೆಂಗಳೂರಿನ ಹಿರಿಯ ಪೊಲೀಸ್ ಅಧಿಕಾರಿಗಳು ಬ್ರಿಗೇಡ್ ರೋಡ್ MG ರೋಡ್ಗೆ ಭೇಟಿಯನ್ನು ನೀಡಿದ್ದಾರೆ. ನಮ್ಮ ಹಿಂಭಾಗದಲ್ಲಿ ಇವಾಗ ಕಾಣಿಸ್ಬೋದು ಏನು ನಗರ ಪೊಲೀಸ್ ಆಯುಕ್ತರಾಗ್ಬೋದು ಮತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳೆಲ್ಲರೂ ಸಹಿತ ಸ್ಪಾಟ್ನಲ್ಲಿದ್ದಾರೆ. ಮತ್ತು ಇಲ್ಲಿ ಯಾವ ರೀತಿಯಲ್ಲಿ ಒಂದು ಬಂದೋಬಸ್ತನ್ನು ಮಾಡ್ಕೊಬೇಕಾಗಿದೆ, ಯಾವ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕಾಗಿದೆ, ಮತ್ತು 31ನೇ ತಾರೀಕು ಡಿಸೆಂಬರ್ ಯಾವ ರೀತಿಯಲ್ಲಿ ಎಷ್ಟು ಜನರು ಸೇರ್ತಾರೆ, ಆ ಜನರು ಸೇರುವಂಥ ಜನಗಳಿಗೆ ಯಾವ ರೀತಿಯಲ್ಲಿ ಭದ್ರತೆಯನ್ನು ಮಾಡಿಕೊಳ್ಬೇಕಾಗಿದೆ, ಮತ್ತು ಯಾವುದೇ ರೀತಿಯಾದಂಥ ಅವಘಡಗಳು ನಡೆಯದ ರೀತಿಯಲ್ಲಿ ವುಮೆನ್ಸ್ ಸೇಫ್ಟಿ ಐಲ್ಯಾಂಡ್ಗಳಾಗಿರ್ಬೋದು ಮತ್ತು ಹೆಣ್ಮಕ್ಳಿಗೆ ಬೇಕಾದಂಥ ಬೇರೆ ರೀತಿಯಾದಂಥ ಭದ್ರತೆಗಳಾಗಿರ್ಬೋದು, ಮತ್ತು ಪೊಲೀಸರನ್ನ ಹೆಚ್ಚಾಗಿ ಯಾವ ಕಡೆ ನಿಯೋಜನೆಯನ್ನು ಮಾಡಬೇಕು, ಮತ್ತು ಪೊಲೀಸರನ್ನ ಹೆಚ್ಚಾಗಿ ಯಾವ ಕಡೆ ನಿಯೋಜನೆ ಮಾಡಿದರೆ ಯಾವುದೇ ರೀತಿಯಾದಂಥ ತೊಂದರೆಗಳಾಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅಧಿಕಾರಿಗಳು ಇಂದು ಬೈಕ್ ರೈಡ್ನ ಮೂಲಕವಾಗಿ ಇಡೀ ಟ್ರಿನಿಟಿ ಸರ್ಕಲ್ನಿಂದ ಬ್ರಿಗೇಡ್ ರೋಡು, MG ರೋಡು, ಚರ್ಚ್ ಸ್ಟ್ರೀಟ್ ಎಲ್ಲ ಕಡೆ ಓಡಾಡಿರುವಂಥದ್ದು. ಮತ್ತು ಹತ್ತಿರದಿಂದ ಗ್ರೌಂಡ್ ಲೆವೆಲಲ್ಲಿ ಅಧಿಕಾರಿಗಳು ಎಲ್ಲವನ್ನು ನೋಡಿಕೊಂಡು GBA ಅಧಿಕಾರಿಗಳ ಜೊತೆಯಾಗಿ ಯಾವ ರೀತಿಯಾಗಿ 31ನೇ ತಾರೀಕು ತಮ್ಮ ಭದ್ರತಾ ಕರ್ತವ್ಯವನ್ನು ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಕಟ್ಟುನಿಟ್ಟಿನ ಪ್ಲಾನನ್ನು ಮಾಡ್ಕೊಳ್ತಿದ್ದಾರೆ. ಪೊಲೀಸರು ಅಂದುಕೊಂಡಂತೆ ಎಲ್ಲವೂ ನಡೆದರೆ ಇವತ್ತು ಈಗ ನಾವು ನಿಂತಿರುವಂಥ ಒಪೆರಾ ಜಂಕ್ಷನ್ ಏನಿದೆ ಅಲ್ಲಿ 31ನೇ ತಾರೀಕು ಸೆಲೆಬ್ರೇಷನ್ ಆಗುತ್ತೆ. ಆ ಸೆಲೆಬ್ರೇಷನ್ಗೆ ಲಕ್ಷಾಂತರ ಜನರು ಸೇರ್ತಾರೆ ಮತ್ತು ಯಾವುದೇ ರೀತಿಯಾದಂಥ ಅವಘಡ ಆಗದಲ್ಲೇ ಇರೋ ರೀತಿಯಲ್ಲಿ ಪ್ಲಾನನ್ನು ಮಾಡ್ಕೊಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಪ್ರಜ್ವಲ್ TV9 ಬೆಂಗಳೂರು.